ಅಸಲಿಗೆ ಇದು ಜಾತಿ ಗಣತಿಯೇ ಅಲ್ಲ, ಅಲ್ಲವೇ ಅಲ್ಲ. ಇದು ಜಾತಿ ಗಣತಿಯೇ ಅಲ್ಲ, ಜಾತಿ ಗಣತಿ ಮಾಡೇ ಇಲ್ಲ. ಈಗಿನ ವರದಿಯನ್ನ ಜಾತಿ ಗಣತಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮುದಾಯಗಳ ಅಂಕಿಅಂಶಗಳು ಕೂಡ ನಿಖರವಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಜಯಪ್ರಕಾಶ್ ಹೆಗಡೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಸಲಿಗೆ ಇದು ಜಾತಿ ಗಣತಿ ಅಲ್ಲ, ಇದು ಜಾತಿ ಗಣತಿಯೇ ಅಲ್ಲ, ಜಾತಿ ಗಣತಿ ಮಾಡೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿನ ವರದಿಯನ್ನ ಜಾತಿ ಗಣತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಾತಿ ಗಣತಿ ವರದಿ ಬಗ್ಗೆ ಜಯಪ್ರಕಾಶ್ ಹೆಗಡೆ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿರೋದು. ಗ್ಯಾರಂಟಿ ನ್ಯೂಸ್ಗೆ ಜಯಪ್ರಕಾಶ್ ಹೆಗಡೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಕ್ಕಲಿಗರು ಲಿಂಗಾಯತರ ಸಂಖ್ಯೆಯಲ್ಲಿ ತಪ್ಪಾಗಿಲ್ಲ, ಎಲ್ಲ ಸಮುದಾಯಗಳ ಅಂಕಿ ಅಂಶಗಳು ನಿಖರವಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ರಾಜ್ಯದಲ್ಲಿ ಜಾತಿ ಗಣತಿ ಎಂದೇ ಈಗಾಗಲೇ ಸಾಕಷ್ಟು ಜಟಾಪಟಿಗೆ ಕಾರಣವಾಗಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ ಒಂದು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಂತ ಜಯಪ್ರಕಾಶ್ ಸರ್ ಇದ್ದಾರೆ. ಸರ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾಕಂದರೆ 2024ರಲ್ಲಿ ಇವರೇ ವರದಿಯನ್ನು ಸಲ್ಲಿಸಿದರು. ಸರ್, ಇವತ್ತು ಈ ವರದಿ ವಿಚಾರವಾಗಿ ಆಗ್ತಿರುವಂತಹ ಚರ್ಚೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಇದನ್ನು ಜಾತಿ ಗಣತಿ ಅಂತ ನಾವು ಹೇಳೋದಿಲ್ಲ, ಅದು ಅದರಲ್ಲಿ ಇರೋದೇ ಕಾಯ್ದೆ ತಿದ್ದುಪಡಿಯಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನೋದೇ ಇರೋದು. ಅದರಿಂದ ಅದನ್ನು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ಕಾಯ್ದೆ ತಿದ್ದುಪಡಿಯನ್ನು ತಂದು ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಹೇಳಿತ್ತು. ಅದರಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಯಾರು ಅದರಲ್ಲಿ ಭಾಗವಹಿಸಿದ್ರು ಮತ್ತು ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟು ಒಂದು ಫಾರ್ಮೆಟನ್ನು ಮಾಡಿ ತರಬೇತಿಯನ್ನು ಕೊಟ್ಟು ಅದನ್ನು ಮನೆ ಮನೆಗೆ ಹೋಗಿ ಅವರ 54 ಕ್ವಶನೇಜ್ ಇತ್ತು. ಅದರಲ್ಲಿ 54 ಕ್ವಶನೇಜ್ನಲ್ಲಿ ಒಂದು ಅಂಶ ಜಾತಿದು ಬಿಟ್ಟರೆ ಉಳಿದವರ ಸಾಮಾಜಿಕ ಸ್ಥಿತಿಗತಿ, ಅವರ ಮನೆ ಯಾವ ಥರ ಇದೆ, ದೊಡ್ಡದ ಚಿಕ್ಕದ, ಅಥವಾ ಅವ್ರ ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ, ಉದ್ಯೋಗ ಏನು, ಕೃಷಿಕರ ಅಥವಾ ಉದ್ಯೋಗದಲ್ಲಿದ್ದಾರ, ಆದಾಯ ಎಷ್ಟಿದೆ, ಇವೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಅವೈಜ್ಞಾನಿಕ ಆಗಿದೆ ಅಂತ ಹೇಳಿದರೆ ಏನು ವೈಜ್ಞಾನಿಕ ತಪ್ಪೇನಾಗಿದೆ ಅಂತ ಹೇಳಬೇಕಲ್ವಾ? ಮನೆ ಮನೆಗೆ ಹೋಗಿಲ್ಲ ಅಂತ ಹೇಳಲಿಕ್ಕೆ ನಾ ಎಲ್ಲ ಕಡೆಗೆ ಬಂದಿಗೆ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ನಿನ್ನ BL ಶಂಕರ್ ಅವ್ರ ಹತ್ರ ಕೇಳಿದೆ, ಅವರು ಇಲ್ಲಿ ಮನೆಗೆ ಬೆಂಗಳೂರು ಮನೆಗೆ ಹೋಗಿದ್ದಾರಂತೆ, ಚಿಕ್ಕಮಗಳೂರು ಮನೆಗೂ ಹೋಗಿದ್ದಾರಂತೆ. ನಾನೇ ಹಾಸನಲ್ಲಿ ಕೆಲವು ಮನೆ ವಿಸಿಟ್ ಮಾಡಿದಾಗ ಅವರು ಅಲ್ಲಿ ಬಾಗಿಲಲ್ಲಿ ಸ್ಟಿಕ್ಕರನ್ನು ಅಂಟಿಸಿದರು. ಹಾಗಾಗಿ ಕೆಲವೊಮ್ಮೆ ಅದೇ ಸರಿಯಾದ ಅಂಕಿಅಂಶ ಸಿಕ್ಕಿದ ಪ್ರಕಾರ 5,98,00,000 ಜನರದ್ದು ಸಮೀಕ್ಷೆ ಆಗಿದೆ. 2011ರ ಒಂದು ಸೆನ್ಸಸ್ ರಿಪೋರ್ಟ್ ಪ್ರಕಾರ 6,12,00,000 ಏನೋ ಇತ್ತು. ಬಟ್ ಸ್ವಲ್ಪ ಜಾಸ್ತಿ ಆಗಿದೆ, 6,30,00,000 ಅಂತ ಇಟ್ಕೊಳ್ಳಿ. ಒಂದು 30 ಲಕ್ಷದ ಹೆಚ್ಚು ಕಮ್ಮಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ. ಯಾಕಂದರೆ ಬೆಂಗಳೂರಿನಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಕರೆಕ್ಟ್ ಆಗಿದೆ. ಪಟ್ಟಣ ಪ್ರದೇಶದಲ್ಲಿ ಈಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಕೆಳಗಡೆ ಒಳಗೆ ಬಿಟ್ಕೊಳ್ಳೋದಿಲ್ಲ. ಪ್ರತಿ ಮನೆಯಿಂದ ಮಾಹಿತಿ ಅವನಿಗೆ ಸೆಕ್ಯೂರಿಟಿನಿಗೆ ಹೋಗಿ ಅವನ ಪರ್ಮಿಷನ್ ಕೊಟ್ಟಾಗ ಮಾತ್ರ ಹೋಗ್ಬೇಕಾಗ್ತದೆ, ಬಿಟ್ಟರೆ ಎಲ್ಲರಿಗೂ ಒಳಗೆ ಬಿಡೋದಿಲ್ಲ. ಸರ್, ರಾಜ್ಯದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕುಸಿತ ಆಗಿದೆ, ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಅದೇನು ತಪ್ಪಾಗಿಲ್ಲ ಅಂತ. ಯಾಕಂದರೆ ಈಗ ಸಿಕ್ಕಿರೋ ಅಂಕಿ ಸಂಖ್ಯೆ ಪ್ರಕಾರ 5,98,00,000 ಅಂತ ನಾನು ಹೇಳಿದೆ. 2011ರ ಸಮೀಕ್ಷೆ ಪ್ರಕಾರನೇ ಸೆನ್ಸಸ್ ಪ್ರಕಾರ 6,11,12,00,000. ಆದರೆ ಎಲ್ಲರದ್ದು ಜಾಸ್ತಿ ಆದರೆ ರಾಜ್ಯದ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಬೇಕಿತ್ತು ಅನ್ನೋದು ಒಂದು ಪ್ರಶ್ನೆ ಬರ್ತದೆ ಅಲ್ವಾ? ಹಾಗಾಗಿ ಇನ್ನೊಂದ್ಸಲಿ ಬೇಕಾದರೆ ಅದನ್ನು ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನಾವು ಪುನಃ ನಮ್ಮದನ್ನು ವೆರಿಫೈ ಮಾಡ್ತೇವೆ ಅಂತ. ನಾನೀಗ ನಿನ್ನೆ ನನ್ನ ಬಂದು ಒಬ್ಬರು ಮನೆಗೆ ಹೋದಾಗ ಅವ್ರು ಹೇಳಿದರು,
ಇಲ್ಲ ನಾನು ಕೇಳಿದೆ ನಿಮ್ಮ ಮಗ ಅಲ್ಲಿದ್ದಾನಲ್ಲ ಅವ್ರಿಗೆ ಕೊಟ್ಟಿಲ್ಲ. ಈಗ ಅವ್ರ ಮನೆಯಲ್ಲಿದ್ದವ್ರನ್ನ ಬಿಟ್ಟು ಮನೆಯಿಂದ ಉದ್ಯೋಗಕ್ಕೆ ಬೇರೆ ಕಡೆಗೆ ಮುಂಬೈಗೆ ಹೋದವ್ರದ್ದು, ಹೈದರಾಬಾದ್ಗೆ ಹೋದವ್ರದ್ದು ಅಥವಾ ಗಲ್ಫಿಗೆ ಹೋದವ್ರದ್ದು ಹೆಸರೇ ಕೊಟ್ಟಿಲ್ಲ ಯಾರು. ಅದೆಲ್ಲವನ್ನ ಸೇರಿಸಿದಾಗ ಜಾಸ್ತಿ ಆಗ್ಬೋದು ಕಾಣ್ತದೆ. ಆದರೆ ರಾಜ್ಯದಲ್ಲಿದ್ದ ಜನಸಂಖ್ಯೆಯನ್ನು ತಗೊಂಡಾಗ ಇದು ಸರಿ. ಕೆಲವರು ಜಾತಿಯನ್ನು ಹೇಳಲಿಕ್ಕೆ ಹಿಂಜರಿದಿದ್ದಾರೆ, ಹೇಳೋದಿಲ್ಲ ಅಂತ ಅಲ್ಲ. ಕೆಲವ್ರದ್ದು ಅವರ ದೃಢ ನಿಲುವು, ನಾವು ಯಾವ ಜಾತಿ ಅಂತ ತೋರಿಸ್ಕೊಳ್ಳೋದಿಲ್ಲ, ನಮ್ಗೆ ಯಾಕೆ ಬೇಕು ಜಾತಿ ಅನ್ನುವಂಥದ್ದು. ನನಗೆ ಕೆಲವರು ಪತ್ರ ಬರೆದಿದ್ರು, ನೀವು ಇನ್ನೂ ಜಾತೀಯತೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಬರೆದಿದ್ರು. ಬಟ್ ಸಮೀಕ್ಷೆ ಮಾಡುವಾಗ ಕೇಳಲೇಬೇಕಲ್ವಾ. ಮತ್ತು ಮೀಸಲಾತಿ ಕೊಡಬೇಕಾದ್ರೆ ನಮ್ಮ ಹತ್ರ ಡೇಟಾ ಬೇಕು, ಅವರನ್ನು ಯಾವ ಪ್ರವರ್ಗಕ್ಕೆ ಹಾಕೋದು ಅಂತ ಡೇಟಾ ಇಲ್ಲದೇ ನಮ್ಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಯಾವ ಜಾತಿಯವ್ರದ್ದು ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ದೇ ಹಾಕ್ಲಿಕ್ಕೆ ಬರೋದಿಲ್ಲ ನಮಗೆ. ನಾವು ಅದರಲ್ಲಿ ಇವತ್ತು ಒಂದು ಪತ್ರಿಕೆಯಲ್ಲಿ ಹಾಕಿದ್ದಾರೆ, ಯಾವ ಸಮಾಜವನ್ನು ಮೀಸಲಾತಿ ಪಟ್ಟಿಯಲ್ಲೇ ಇರಲಿಲ್ಲ ಅವ್ರನ್ನೆಲ್ಲ ಗುರುತಿಸಿ ಹಾಕಿದ್ದೇವೆ ಈ ಸಲ. ಈಗ ಅವರು ಸರ್ವೆ ಮಾಡುವಾಗ ಬಂತಲ್ಲ, ಅದು ಕೆಲವು ಪಟ್ಟಿಯಲ್ಲಿ ಮೀಸಲಾತಿ ಪಟ್ಟಿಯಲ್ಲೇ ಇರಲಿಲ್ಲ, ಅವರಿಗೆ ಇಷ್ಟು ವರ್ಷಗಳ ಕಾಲ ಮೀಸಲಾತಿ ಸೌಲಭ್ಯವೇ ಸಿಕ್ಕಿರಲಿಲ್ಲ. ನಮಗದೊಂದು ಉಪಯೋಗ ಆಯಿತು ಸೇರಿಸಲಿಕ್ಕೆ. ಖಂಡಿತ ಇದರಿಂದ ಆ ಕುಟುಂಬಕ್ಕೆ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಮತ್ತು ಸೌಲಭ್ಯಗಳನ್ನು, ಸರ್ಕಾರದ ಸೌಲಭ್ಯವನ್ನು ಕೊಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಇದಿಷ್ಟು ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಂತ ಜಯಪ್ರಕಾಶ್ ಹೆಗಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ಇದು ಜಯಪ್ರಕಾಶ್ ಹೆಗಡೆ ಅವರ ಮಾತು. ಎಷ್ಟೊತ್ತು ನಾವು ಗಮನಿಸಿದ್ವಿ, ಅವರ ಆರಂಭದಲ್ಲೇ ಹೇಳ್ತಾ ಇದ್ರು, ಈಗಿನ ವರದಿ ಏನಿದೆಯಲ್ಲ ಇದು ಜಾತಿ ಗಣತಿ ಅಲ್ಲ. ಇದು ನೋಡಿ, ಜಾತಿ ಗಣತಿ ವರದಿ ಬಗ್ಗೆ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಒಕ್ಕಲಿಗರು ಲಿಂಗಾಯತರ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಆಗಿಲ್ಲ. ಏನು ಸಂಖ್ಯೆ ಬಂದಿದೆಯೋ ಅದು ಎಕ್ಸಾಕ್ಟ್ಲಿ ಹೌದು, ಅದು ಸರಿಯಾಗಿದೆ. ಅಸಲಿಗೆ ಇದು ಜಾತಿ ಗಣತಿನೇ ಅಲ್ಲವೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಏನು ಇಷ್ಟು ದಿನಗಳ ಕಾಲ ಭಾಳಷ್ಟು ಕಿತ್ತಾಟ ನಡೀತಾ ಇದೆ ಈಗ ರಾಜ್ಯದಲ್ಲಿ, ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಬಂದಿದೆ, ನಾವಿನ್ನೂ ಜಾಸ್ತಿ ಇದ್ದೀವಿ ಅಂತ ಹೇಳಿ. ಆ ಒಂದು ಕಿತ್ತಾಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಈಗ ಜಯಪ್ರಕಾಶ್ ಹೆಗಡೆ ಅವರು ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಅಸಲಿಗೆ ಜಾತಿ ಗಣತಿಯೇ ಅಲ್ಲ. ಅಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ರೀತಿಯಾಗಿ, ಅಂದರೆ ಸಾಮಾಜಿಕವಾಗಿ ಯಾವ ರೀತಿಯ ಕುಟುಂಬಗಳು ಹಿಂದೆ ಉಳಿದಿದ್ದಾವೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾತ್ರ ನಾವು ವರದಿಯನ್ನು ಮಾಡಿದ್ದೀವಿ. ಯಾವುದೇ ರೀತಿಯಾಗಿ ಇದು ಜಾತಿ ಗಣತಿ ಅಲ್ಲವೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಆದರೆ ಈ ವಿಚಾರ ಇದೆಯಲ್ಲ, ಈಗ ಜಾತಿ ಗಣತಿ ವರದಿ ಬಿಡುಗಡೆ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ, ಆದರೆ ಇದರ ಬಗ್ಗೆ ಚರ್ಚೆ ಆಗ್ತಾನೇ ಇದೆ, ಮಂಡನೆ ಆಗಿದೆ. ಇದೆಲ್ಲದರ ನಡುವೆನೇ ಈಗ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರಂತೂ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ.